ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಟಿವ್ ಯಾರು ಪರ್ಚೇಸ್ ಮಾಡೋರಿದ್ದರೆ, ದೊಡ್ಡ ಬಜೆಟಲ್ಲಿ ಪರ್ಚೇಸ್ ಮಾಡೋರಿದ್ದರೆ ದಯವಿಟ್ಟು 45 ಎಕರೆ ತೋಟ ರೆಡಿ ಇರೋಂಥ ಫಾರ್ಮ್ ಲ್ಯಾಂಡ್ ಬಂದಿದೆ. 45 ಎಕರೆ RTC ಬರುತ್ತೆ, ನಿಮಗೊಂದು 5 ಎಕರೆ ಖರಾಬ್ ಬರುತ್ತೆ. ಟೋಟಲ್ ನಿಮಗೆ ಒಂದು 50 ಎಕರೆ ಹತ್ತತ್ರ ಆಗುತ್ತೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ತೋಟ ಇದು ನಿಮಗೆ ಗುಂಡ್ಲುಪೇಟೆ ಊಟಿ ಮೈಸೂರು ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಂದ ಕರೆಕ್ಟಾಗಿ ಜಾಗಕ್ಕೆ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಒಂದು 40 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಗೆ 190 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ನೋಡಿ ಸರ್, ಒಳಗಡೆ ಏನೇನಿದೆ ಎಲ್ಲ ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ವೀಡಿಯೋ ನೀಟಾಗಿ ನೋಡಿ, ಅರ್ಧಂಬರ್ಧ ವೀಡಿಯೋ ನೋಡಿ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಒಳಗಡೆ ಏನೇನು ಡೀಟೇಲ್ಸ್ ಇದೆ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಸರ್, ಇದು ಬಂದು ಒಂದು ಓನರ್ ಹೌಸ್ ಇದೆ, ದೊಡ್ಡದು ತಾರಸಿ ಮನೆ. ಇದು ನಿಮಗೆ ಒಂದು 40-50ಕ್ಕೆ ಮನೆ ಮಾಡಿದ್ದಾರೆ, ದೊಡ್ಡ ಮನೆ. ಇದಂದ್ರೆ ಒಂದು ಸ್ವಲ್ಪ ಅವ್ರ ವಾಸ ಇಲ್ಲ, ಅದಕ್ಕೋಸ್ಕರ ಈ ಥರ ಇದಾಗಿದೆ. ವಾಸಕ್ಕೆ ಓನರ್ಗೆ ಒಂದು ಮನೆ ಇದೆ, ಒಳ್ಳೆ ರೆಡಿ ಇರೋಂಥ ಫಾರ್ಮು. ಟೋಟಲ್ ಇದರಲ್ಲಿ 3 ಲೇಬರ್ ಸೆಡ್ ಇದೆ ಸರ್. ಇದರಲ್ಲಿ 2 ಲೇಬರ್ ಸೆಡ್ ಇದೆ. ಇಲ್ಲಿ 4 ಫ್ಯಾಮಿಲಿ ಇರ್ಬೋದು. ಇದರಲ್ಲಿ ಮುಂದ್ಗಡೆ ಫ್ರಂಟಲ್ಲಿ ಒಂದಿದ್ದಾರೆ, ಅವರು ಒಂದು ಫ್ಯಾಮಿಲಿ ಇದ್ದಾರೆ ಫ್ರಂಟಲ್ಲಿ. ಇದು ಬಂದು ನಿಮಗೆ ಓನರ್ ಹೌಸು. ಟೋಟಲ್ ಇದರಲ್ಲಿ ನಿಮಗೆ ಒಂದು 9 ಬೋರ್ವೆಲ್ ಬರುತ್ತೆ. 9 ಬೋರ್ವೆಲ್ ಬರುತ್ತೆ. 2 ಟ್ರಾನ್ಸ್ಫಾರಮ್ ಇದೆ, ಓನ್ ಟ್ರಾನ್ಸ್ಫಾರಮ್ಮು. ನೋಡಿ ಸರ್, ಇದೆಲ್ಲ ಒಂದು 4 ಫ್ಯಾಮಿಲಿ ಇರ್ಬೋದು. ಇಲ್ಲಿ ಲೇಬರ್ಸ್ಗಳಿಗೂ ಕೂಡ ಸೆಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ನೋಡಿ, ಯಾರು ದೊಡ್ಡ ಪ್ರಾಪರ್ಟಿ ನೋಡ್ತಾರೆ ಅವ್ರಿಗೆ ತುಂಬ ಚೆನ್ನಾಗಿದೆ. 45 ಎಕರೆ RTC, ಒಂದು 5 ಎಕರೆ ಖರಾಬು, ಒಂದು 50 ಎಕರೆ ಹತ್ತತ್ರ ರೀಚ್ ಆಗುತ್ತೆ. ನಿಮಗೆ ಇದರೊಳಗಡೆ 2,500 ತೆಂಗಿದೆ. 2,500 ತೆಂಗು ಬರುತ್ತೆ. ಎಲ್ಲ ಆಲ್ರೆಡಿ ಫಲ ಇರೋಂಥ ತೆಂಗು. ಇವರು ಆಲ್ಮೋಸ್ಟು ಕಾಯಿ ಎಳ್ನೀರು ಕೊಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಇದು ಒಂದು ಸ್ಟೇಟ್ ಹೈವೇ ಬರುತ್ತೆ. ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು 500 ಮೀಟ್ರ್ ಮೆಟ್ಲಿಂಗ್ ಆಗುತ್ತೆ. ಸ್ಟೇಟ್ ಹೈವೇಯಿಂದ ಒಂದು 500 ಮೀಟ್ರ್ ಮೆಟ್ಲಿಂಗು. ಜಮೀನ್ವರೆಗೂ ಮ್ಯಾಪ್ ರೋಡ್ ಇದೆ. ನೀವು ಯಾರು ಜಮೀನ್ ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಜಮೀನವರೆಗೂ ಮ್ಯಾಪ್ ರೋಡ್ ಇದೆ. ಜಸ್ಟ್ ಒಂದು 500 ಮೀಟ್ರ್ ಮಾತ್ರ ಮೆಟ್ಲಿಂಗ್ ಬರಬೇಕು ನೀವು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ, ರೆಡಿ ಇರೋಂಥ ತೋಟ. ನೀಟಾಗಿ ಇಲ್ಲಿ ಅಂದರೆ ಇವಾಗ ಒಂದು 2 ಫ್ಯಾಮಿಲಿ ಇದ್ದಾರೆ. ನೀಟಾಗಿ ಒಂದು 5-6 ಫ್ಯಾಮಿಲಿ ಹಾಕಿ ಮೇಂಟೆನೆನ್ಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿದೆ ತೋಟ. ಆಮೇಲೆ ಎಂಟೈರ್ ಬೌಂಡ್ರಿ ಕೂಡ ನೀಟಾಗಿ ಫೆನ್ಸ್ ಮಾಡಿದ್ದಾರೆ ಅಲ್ಲಿ. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ ಸರ್, ನಿಮಗೆ ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. ತೋಟ ಮಾತ್ರ ಒಳ್ಳೆ ಕೋಲ್ಡ್ ವೆದರ್ಲಿದೆ ತೋಟ. ನೋಡಿ, ಅಲ್ಲಿ ತೋರಿಸ್ನಲ್ಲ ಅದೇ ಮನೆ. ಯಾರು ದೊಡ್ಡ ಪ್ರಾಪರ್ಟಿ ನೋಡ್ತವ್ರವರು, ಒಂದು 40 ಎಕರೆ 50 ಎಕರೆ ನೋಡೋರಿಗೆ ಜಾಗ ಮಾತ್ರ ಫುಲ್ಲು ಏನು ತೋಟ ಇದೆ 50 ಎಕರೆ ಏನು ಬರುತ್ತೆ ಫುಲ್ ಎಲ್ಲ ತೆಂಗು ಹಾಕಿದ್ದಾರೆ. ಜಾಗ ಒಳಗಡೆ ಹೆಂಗಿದೆ ಎಲ್ಲ ತೋರಿಸ್ಕೊಡ್ತೀನಿ. ಎಲ್ಲ ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಅವ್ರು ಆಲ್ಮೋಸ್ಟ್ ಈಗ ಎಲ್ಲ ಕಾಯಿ ಕೊಟ್ಬಿಟ್ಟಿದ್ದಾರೆ. ನೋಡಿ, ಎಲ್ಲ ಗಿಡದಲ್ಲೂ ಇದೇ ಥರ ಇದೆ ನೋಡಿ, ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ಕಾಯಿ ಎಳ್ನೀರೆಲ್ಲ ಕೊಟ್ಬಿಟ್ಟಿದ್ದಾರೆ. ಇವಾಗ ಮತ್ತೆ ಇದಾಗಬೇಕು ನೋಡಿ. ಇಲ್ಲಿ ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ. ಆಮೇಲೆ ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ. ಟೋಟಲ್ ನಿಮಗೆ ಒಂದು 9 ಬೋರ್ವೆಲ್ ಇದೆ, 2 ಟ್ರಾನ್ಸ್ಫಾರಮ್ ಇದೆ. ಲೇಬರ್ ಹೌಸು 3 ಇದೆ, ಓನರ್ ಹೌಸ್ ಕೂಡ ಒಂದಿದೆ. ಇದರಲ್ಲಿ ನಿಮಗೆ ಓಪನ್ ವೀಲ್ ಬಾವಿ 2 ಬಾವಿ ಇದೆ. ಓಪನ್ ವೀಲ್ ಬಾವಿ 2 ಇದೆ. ತೋಟ ಮಾತ್ರ ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ. ನೋಡಿ, ವಾಟರ್ ಬೆಲ್ಟ್ ಎಂಟೈರ್ ಬೌಂಡ್ರಿ ಕೂಡ ನೋಡಿ. ಇಲ್ಲಿ ಎಲ್ಲ ತೆಂಗಿನ ಮರಗಳ ಗಿಡಗಳಿಗೆ ಡ್ರಿಪ್ ಮಾಡಿಬಿಟ್ಟಿದ್ದಾರೆ. ಜಾಗ ಮಾತ್ರ ಅದ್ದೂರಿ ಜಾಗ ಸರ್, ಇದು ಸೂಪರಾಗಿದೆ ಜಾಗ. ಇದು ಬಂದು RTC ಓನರು ಒಬ್ಬರೇ ಕೂಡ ಬರ್ತಾರೆ, ಸಿಂಗಲ್ ಓನರು. ಇದು ಸ್ವಯರಿತ ಪರ್ಚೇಸ್ ಮಾಡಿರೋಂಥ ಪ್ರಾಪರ್ಟಿ, ಪಿತ್ರಾಜಿತ ಅಲ್ಲ. ಡಾಕ್ಯುಮೆಂಟ್ಸ್ ಕೂಡ ಲೀಗಲ್ ಇದೆ. ನೀವು ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ನೀವು, ಆ ಥರ ಇದೆ ಡಾಕ್ಯುಮೆಂಟ್ಸ್ ಮಾತ್ರ.
ಓನರ್ ಬಂದು ಸಿಂಗಲ್ ಬರ್ತಾರೆ ನೋಡಿ. ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ ಜಾಗ. ಮತ್ತು ಒಳಗಡೆ 1-2 ಓಪನ್ ಬಾವಿನೂ ಕೂಡ ಇದೆ. ನೋಡಿ ಸರ್, ಅಲ್ಲೊಂದು ಟ್ಯಾಂಕ್ ಮಾಡಿದ್ದಾರೆ. ಅದು ಕೃಷಿ ಹೊಂಡ ಥರ ಒಂದು ಟ್ಯಾಂಕ್ ಮಾಡಿದ್ದಾರೆ. ಎಂಟರ್ ಬೌಂಡ್ರಿಗೆ ಅಲ್ಲಿಂದನೇ ನೀರು ಸಪ್ಲೈ ಆಗುತ್ತೆ ನೋಡಿ. ಅದೇನು ಮಾಡಿದ್ದಾರೆ ನೋಡಿ, ಅಲ್ಲಿಂದನೇ ಎಂಟರ್ ಬೌಂಡ್ರಿ ಕೂಡ ನೀರು ಸಪ್ಲೈ ಆಗುತ್ತೆ. ಎಲ್ಲ ಬೋರ್ವೆಲ್ದು ನೀರು ಅಲ್ಲಿ ಹೋಗಿ ಸ್ಟಾಕ್ ಆಗುತ್ತೆ. ಅಲ್ಲಿಂದ ಎಂಟರ್ ಟ್ರಿಪ್ಗೆ ನೀರು ನೋಡಿ. ನೋಡಿ ಸರ್, ಯಾರು ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಒಂದು 10 ಎಕರೆ ತೊಗೋತೀನಿ ಅಂದರೆ ಒಂದು 4 ಜನ 5 ಜನ ಕೂಡ ತೊಗೋಬೋದು. ಇಲ್ಲ ಒಂದು 3 ಎಕರೆ 4 ಎಕರೆ ಈ ಥರ ತೊಗೋತೀನಿ ಅಂದ್ರೂ ಒಂದು 10-12 ಜನ ಪಾರ್ಟ್ನರ್ ಆದರೆ ಆರಾಮ್ಸೆ ತೊಗೋಬೋದು. ನೀವೇನು ಮೈಸೂರು ಬೆಂಗಳೂರಲ್ಲಿ ಸೈಟಿಗೆ ಬಂಡವಾಳ ಹಾಕೋದು, ಈ ಜಮೀನುಗಳು ತೊಗೊಂಡ್ರೆ ಯಾವಾಗಿದ್ದರೂ ನಿಮಗೆ ಫ್ಯೂಚರಲ್ಲಿ ಮುಂದೆ ಲೈಫ್. ನೀವು 30-40 ಸೈಟ್ಗೆ 25-30 ಲಕ್ಷ ಬಂಡವಾಳ ಹಾಕೋದು, ಇಂಥ ಜಾಗ ತೊಗೊಂಡ್ರೆ ತುಂಬ ಚೆನ್ನಾಗಿದೆ. ಒಳ್ಳೆ ವೆದರಲ್ಲೂ ಕೂಡ ತುಂಬ ಚೆನ್ನಾಗಿದೆ ಜಾಗ ನೋಡಿ. ಲಾಸ್ಟು ನೋಡಿ ಗ್ರೀನ್ ಮೆಸ್ ಹಾಕಿದಾರಲ್ಲ, ಫುಲ್ಲು ಎಂಟರ್ ಬೌಂಡ್ರಿಗೂ ಕೂಡ ಆ ಥರ ಮಾಡಿ ಗ್ರೀನ್ ಮೆಸ್ ಹಾಕಿದ್ದಾರೆ. ಜಮೀನು 45 ಎಕರೆನೂ ಎಷ್ಟು ತುಂಬ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂದರೆ ನೋಡಿ. ಒಳಗಡೆ ಯಾವ ಗಿಡನೂ ಇಲ್ಲ, ಆ ಥರ ಫುಲ್ಲು ಮೇಂಟೆನೆನ್ಸ್ ಮಾಡಿದ್ದಾರೆ. ಮಧ್ಯ ಎಲ್ಲ ಈ ಥರ ಲೈಟ್ಗಳು ಕೂಡ ಅಳವಡಿಸಿದ್ದಾರೆ ತೋಟದೊಳಗಡೆ. ಓಕೆ ಸರ್, ದಯವಿಟ್ಟು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಯಾರು ದೊಡ್ಡ ಬಜೆಟಲ್ಲಿ ನೋಡ್ತಾ ಇರೋರು ಅಂತೂ ತುಂಬ ಚೆನ್ನಾಗಿದೆ ಜಾಗ ನೋಡಿ. ಗಿಡದಲ್ಲಂತೂ ತುಂಬ ಚೆನ್ನಾಗಿದೆ ನೋಡಿ. 2,500 ತೆಂಗು ಬರುತ್ತೆ ಅಂದರೆ ಇನ್ಕಮು ತುಂಬ ಇದೆ ನಿಮಗೆ. ಮ್ಯಾಕ್ಸಿಮಮ್ ವರ್ಷಕ್ಕೆ ತುಂಬ ಇನ್ಕಮ್ ಇದೆ ಜಾಗದಲ್ಲಿ. ನೀವು ಹೆಂಗೆ ಆದ್ರೂ ಎಳ್ಳಿರೋ ಕಾಯಿ ಕೊಟ್ಟರು ವರ್ಷಕ್ಕೆ ಹೆಚ್ಚು ಕಮ್ಮಿ ಒಂದು 30-40 ಲಕ್ಷ ಮೇಲೆ ಇನ್ಕಮ್ ಇದೆ ಸರ್. ಮ್ಯಾಕ್ಸಿಮಮ್ ಒಂದು 30-40 ಲಕ್ಷ ಮೇಲಿದೆ ನಿಮಗೆ ಇನ್ಕಮ್. ಬರೀ ಎಳ್ಳಿರೋ ಕಾಯಿ ಕೊಟ್ಕೊಂಡ್ರೆ ಸಾಕು ನೀವು. ಇದ್ರೊಳಗಡೆ ಬೇರೆ ಥರ ಏನೂ ಇದು ಮಾಡಬಾರ್ದು. ಇದ್ರೊಳಗಡೆ ಬೇಕಾದ್ರೆ ಗ್ಯಾಪ್ ಇದೆ, ಬೇಕು ಅಂದರೆ ಅಡಿಕೆ ಗಿಡಕ್ಕೆ ಹಾಕೋತೀನಿ ಕೂಡ ಅಂದರೂ ಅಡಿಕೆನೂ ಕೂಡ ಕೂರಿಸ್ಕೋಬೋದು ನೀವು. ಗ್ಯಾಪ್ ತುಂಬ ಡಿಸ್ಟೆನ್ಸಲ್ಲಿ ಹಾಕಿದ್ರೆ ಒಂದು 20 ಅಡಿ 25 ಅಡಿ ಡಿಸ್ಟೆನ್ಸಲ್ಲಿ ಹಾಕಿದ್ರೆ ಜಾಗ ಮಾತ್ರ ಸೂಪರಾಗಿದೆ ಜಾಗ ನೋಡ್ಕೊಳ್ಳಿ. ಇದೇ ಥರ ಇದೆ ಎಲ್ಲ ಗಿಡದಲ್ಲೂ. ಸ್ವಲ್ಪ ಮರದಲ್ಲಿ ಮಾತ್ರ ಎಳ್ನೀರು ಕೊಟ್ಟಿದ್ದಾರೆ, ಸ್ವಲ್ಪ ಗಿಡದಲ್ಲಿ ಹಾಗೆ ತೆಂಗಿದೆ ನೋಡಿ. ಇದಕ್ಕೆ ನೀಟಾಗಿ ಇನ್ನೊಂದು ಸ್ವಲ್ಪ ಗೊಬ್ಬರ ಕೊಟ್ಟು ತೊಗೊಂಡು ಮೇಂಟೆನೆನ್ಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿದೆ. ಯಾಕಂದರೆ ಇವರು ಸೇಲ್ಗಿರೋದ್ರಿಂದ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತಾಯಿಲ್ಲ. ಯಾಕಂದರೆ ಲೇಬರ್ ಕೂಡ ಒಂದು ಫ್ಯಾಮಿಲಿ ಇದ್ದಾರೆ. ಈ ಜಾಗ ನೋಡ್ಕೊತೀನಿ ಅಂದರೆ ಹೆಂಗೆ ಆದರೂ ನಿಮಗೆ ಮ್ಯಾಕ್ಸಿಮಮ್ಮು ಒಂದು 3-4 ಫ್ಯಾಮಿಲಿ ಇರಬೇಕು. ಇದಕ್ಕೆಲ್ಲ ನೀಟಾಗಿ ಗೊಬ್ಬರ ಎಲ್ಲ ಕೊಡಬೇಕು. ತುಂಬ ಚೆನ್ನಾಗಿದೆ ಜಾಗ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ಇದು ಗುಂಡ್ಲುಪೇಟೆ ಮೈಸೂರು ಊಟಿ ನ್ಯಾಷನಲ್ ಹೈವೇಗೆ ಕರೆಕ್ಟಾಗಿ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಆವಾಗಲೇ ಹೇಳ್ದಂಗೆ ನೀವು ಯಾರು ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟು ಜಮೀನಿಗೆ ಮ್ಯಾಪ್ ರೋಡ್ ಇದೆ ನೋಡಿ. ಏನು ನೋಡ್ತಾಯಿದ್ದೀರಾ, ಎಂಟೈರ್ ಬೌಂಡ್ರಿಗೂ ಟ್ರಿಪ್ ಮಾಡಿದ್ದಾರೆ. ವಾಟ್ರ್ ಬೆಡ್ ಅಂತ ತುಂಬ ಚೆನ್ನಾಗಿದೆ ಸರ್. ವಾಟ್ರ್ ಬೆಡ್ ಇಲ್ಲೆಲ್ಲ ನಿಮಗೆ ಮ್ಯಾಕ್ಸಿಮಮ್ಮು ಒಂದು 200-250 ಅಡಿಗೆ ನೀರಿದೆ. ಹಂಗೆ ಅಂದರೆ ಎಲ್ಲ ಬೋರಲ್ಲಿ ನಿಮಗೆ ಮ್ಯಾಕ್ಸಿಮಮ್ 2.5-3 ಇಂಚು ಮೇಲಿದೆ ನೀರು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ. ಡ್ರಿಪ್ಪಲ್ಲೇ ಈ ಪ್ರಚಾರ ಹೋಗ್ತದೆ ಅಂದರೆ ನೀರು ಬೆಲ್ಟ್ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಎರಡು ಓನು ಈ ಥರ ಟ್ರಾನ್ಸ್ಫಾರಮ್ ಇದೆ ನೋಡಿ. ಈ ತೋರಿಸ್ತಿದ್ದೀನಲ್ಲ, ಈ ಥರ 2 ಟ್ರಾನ್ಸ್ಫಾರಮ್ ಇದೆ ಓನು. ನಿಮಗೆ ಒಂದು 9 ಬೋರ್ವೆಲ್ ಬರುತ್ತೆ. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ 1 ಸ್ಟಡಿಂಗ್ ಕೊಡೋಣ ಸರ್. ನಮ್ಮದು ಮಾಮೂಲಿ 2% ಕಮಿಷನ್ ಕೊಡಬೇಕಾಗುತ್ತೆ. ಈ ದೊಡ್ಡ ಪ್ರಾಪರ್ಟಿ ತೊಗೊಳೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ. ಯಾಕೆಂದರೆ ಎಲ್ಲ ರೆಡಿ ಇರೋಂಥ ಫಾರ್ಮ್ ಹೌಸ್ ಇದು ನೋಡಿ. ಎಲ್ಲ ಗಿಡದಲ್ಲೂ ಹಿಂಗೆ ಇದೆ ಸರ್ ನೋಡಿ.
ಇದು ಅಂದರೆ ಜಮೀನು ಒಳಗಡೆ ಹಿಂದೆ ಒಳಗಡೆ ಮನೆ ತೋರಿಸ್ನಲ್ಲ ಅಲ್ಲಿ ಓಡಾಡೋಕ್ಕೆ ಬಿಟ್ಕೊಂಡಿರೋಂಥ ಜಾಗ ದಾರಿ ನೋಡಿ, ಡೈರೆಕ್ಟ್ ಅವ್ರ ಜಮೀನು ಒಳಗಡೆ ಓಡಾಡೋಕೆ ಬಿಟ್ಕೊಂಡಿರೋಂಥ ಜಾಗ. ಇಲ್ಲೊಂದು ಟ್ರಾನ್ಸ್ಫಾರಮ್ ಇದೆ. ಇದು ಎಂಟ್ರೆನ್ಸಲ್ಲಿ ಒಂದು ಮನೆ ಕೂಡ ಮಾಡಿದ್ದಾರೆ. ಇಲ್ಲೂ ಲೇಬರ್ ವಾಸ ಇದ್ದಾರೆ, ಫ್ಯಾಮಿಲಿ ಈ ಜಮೀನು ನೋಡ್ಕೊಳ್ಳೋರೆ ವಾಸ ಇದ್ದಾರೆ ಇಲ್ಲಿ. ಓಕೆ ಸರ್, ಥ್ಯಾಂಕ್ ಯು.